ಸಿಗಲ್ಲ ಅಂತ ಮತ್ತೇನು ಪಿಂಡ ಪರ ಕೇಳ್ಕೊಳ್ಳೋದು. ಕತ್ತೆ ಥರ ದುಡ್ದು ಎಂಪ್ಲಾಯಿ ಆಫ್ ದಿ ಇಯರ್ ಅನ್ನಿಸ್ಕೊಳ್ಳೋಕ್ಕಿಂತ ನೆಮ್ಮದಿಯಾಗಿ 4:15 ಬಸ್ಗೆ ಹೋಗ್ಬಿಡ್ತೀವಿ ಬಿಡ್ರಿ. ಆದರೆ ಒಂದು ವಿಷಯ ಕೇಳ್ರಿ, ಕಿವಿ ಕೇಳಿಸ್ಕೊಂಡು ತೆಕ್ಕೊಂಡು ಬೆಳಿಗ್ಗೆ ಜಿರಳೆ ತಿನ್ಕೊಂಡು ಮಧ್ಯಾಹ್ನ ಅಲ್ಲಿ ತಿನ್ಕೊಂಡು ರೀ ಶ್ರೇಯರಿ, ನೀವು ಕವನ ಹೇಳ್ಬೇಕಾದ್ರೆ ನಾವು ಅಂತ ಕೂತಿರ್ಲಿಲ್ವಾ? ಮತ್ತೆ ಯಾಕೆ ಈ ಎಕ್ಸ್ಟ್ರಾ ಸ್ಕೋಪು? ನೀವು 16 19 ಹಾಕಿ, ಆವಾಗ ಗೊತ್ತಾಗುತ್ತೆ ಹೆಂಗೆ ಮಾತಾಡ್ತಾನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಅಂತ. ಪ್ಲೀಸ್ ಅವ್ರಿಗೆಲ್ಗಾದ್ರೂ ಪೂರಿಸ್ಕೊಟ್ಬಿಟ್ಟು ಅಂತ ಕೂತ್ಕೊಳ್ಳೋದು ನೋಡ್ಕೊಳಿಪ್ಪ. ಬೆಳಿಗ್ಗೆ ಜಿರಳೆ ತಿನ್ಕೊಂಡು ಮಧ್ಯಾಹ್ನ ಅಲ್ಲಿ ತಿನ್ಕೊಂಡು ಈ ರೇಂಜಲ್ಲಿ ಇಡೀ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಯಾರು ಕೆಲಸ ಮಾಡಿರಲ್ಲ ಕಣ್ರಿ. ನೀವು ಹೋಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬೋದು, ಆಮೇಲೆ ಡೆಲಿವರಿ ಮ್ಯಾನೇಜರ್ ಆಗ್ಬೋದು, ಆಮೇಲೆ ಪ್ರಾಕ್ಟೀಸ್ ಹೆಡ್ ಆಗ್ಬೋದು, ಆಮೇಲೆ ಅಜೀಮ್ ಪ್ರೇಮ್ಜಿನೇ ಆಗ್ರಿ. ನಮ್ಮಂಥ ನಿಯತ್ ಎಂಪ್ಲಾಯಿ ನಿಮಗೆ ಸಿಗಲ್ಲ ರೀ. ತುಂಬ ಥ್ಯಾಂಕ್ಸ್ ರೀ. ಅಪ್ರೈಸಲ್ ವಿಷಯದಲ್ಲಿ ನನ್ನ ಕಣ್ ತರಿಸಿ ದೇವರು ನೀವು. ರೇಟಿಂಗ್ ಸಿಗಲಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ ಕಣ್ರಿ. ನಿಮ್ಮ ಪ್ರಾಜೆಕ್ಟಲ್ಲಿ ಕೊಟ್ರಲ್ಲ 3 ದಿವಸ ಕೆಲಸ, ಆ 3 ದಿವಸದಲ್ಲಿ ಕೊಟ್ರಲ್ಲ 100 ಟಾಸ್ಕು. ಎಕ್ಸ್ಪೀರಿಯನ್ಸ್ ಅಂತ ಹಾಕೊಂಡು ಹೆಂಗೋ ಬದುಕೊಂಡ್ಬಿಡ್ತೀನಿ ಬಿಡ್ರಿ. ಲೈಫ್ನಲ್ಲಿ ಈ ಲೆವೆಲ್ ಕನ್ಫ್ಯೂಷನ್ ಆಗಿದ್ದು ಇದೇ ಫಸ್ಟ್ ಟೈಮ್ ಕಣ್ರಿ. ತುಂಬ ನೋವಾಗ್ತಿದೆ ಕಣ್ರಿ ಮನಸ್ಸಿಗೆ, ಯಾಕೋ. ಆದರೂ ಒಂಥರ ಸ್ವೀಟ್ ಮೆಮೊರೀಸ್, ಸ್ವೀಟ್ ನೋವು. ಏನು ಅರ್ಥ ಆಗ್ತಿಲ್ವಾ? ಅರ್ಥ ಆಗೋದು ಬೇಡ ಬಿಡಿ. ಈಗ 3 ಜನ ನೇಷನ್ ವೈಡ್ ಎಂಪ್ಲಾಯೀಸು ಊಟಕ್ಕೆ ಬರ್ತಾರೆ. ಒಂದು ನಮ್ಮ ಮೂರ್ತಿಗಳು ಕನ್ನಡದವರು, 2 ನಮ್ಮ ರೆಡ್ಡಿಗಾರರು ಆಂಧ್ರ, 3ನೇವರು ನಮ್ಮ ಮನಮೋಹನ್ ಸಿಂಗ್ ಅವರು ಪಂಜಾಬ್. 3 ಜನ ಊಟಕ್ಕೆ ಕೂತ್ಕೊಂಡು ಮಾತುಕತೆ ಆಗ್ತದೆ. ಮೂರ್ತಿಗಳು, ಛೇ ಇವತ್ತು ಡಬ್ಬಿಲಿ ಬಿಸಿಬೇಳೆಬಾತು, ನಾಳೆ ಏನಾದ್ರು ಬಿಸಿಬೇಳೆಬಾತು ನೋಡಿದ್ರೆ ಟಿಪ್ಪು ಡ್ರಾಪಿಂಗ್ ಬಿದ್ದು ಸಾಯೋದೇ ನನ್ನ ಗತಿ. ರೆಡ್ಡಿಗಾರರು, ಅಯ್ಯೋ ಇವತ್ತು ಡಬ್ಬಿಲಿ ಪಪ್ಪು, ನಾಳೆ ಮತ್ತೆ ಪಪ್ಪು ಆದ್ರೆ ನಾವು ಚಾರ್ಮಿನಾರಿಂದ ಬಿದ್ದು ಸತ್ವಿ. ಮನಮೋಹನ್ ಸಿಂಗ್ ಅವರು, ಅಯ್ಯೋ ಇವತ್ತು ಆಲೂಗೋಬಿ ಡಬ್ಬಿಲಿ, ನಾಳೆ ಏನಾದ್ರೂ ಮತ್ತೆ ಆಲೂಗೋಬಿ ಇದ್ರೆ ನಾನು ಹಿಮಾಲಯಸಿಂದ ಬಿದ್ದು ಸತ್ತೋಗ್ತೀನಿ. ಮರುದಿನ 3 ಜನರು ಮತ್ತೆ ಸೇರುವರು ಊಟದ ಸಮಯಕ್ಕೆ. ಮೂರ್ತಿಗಳು, ನೋಡೋಣ ಇವತ್ತು ಹೇಳಿ ಕಳಿಸಿದ್ದಾನೆ ಅಂತ. ಇವತ್ತು ಬಿಸಿಬೇಳೆಬಾತು. ಅವಳು ಮಾತ್ರ ಲೇಡೀಸ್ ಪಾಟ್ಲಕ್ಕೆ ವಿಧ ವಿಧ ವೆರೈಟಿ ತಗೊಂಡೋಗ್ತಾಳೆ, ನನಗೆ ಮಾತ್ರ ದಿನಾಗ್ಲೂ ಬಿಸಿಬೇಳೆಬಾತ. ಛೇ, ನಾನಂತೂ ಈ ಬಿಗ್ ಸತ್ತೆ ಟಿಪ್ಪು ಡ್ರಾಪ್ ಇದ್ದ. ನೆಕ್ಸ್ಟ್ ರೆಡ್ಡಿಗಾರ, ಛೇ ಇವತ್ತು ಪಪ್ಪ, ಇವತ್ತು ಪಪ್ಪು, ನಿನ್ನೆನೂ ಪಪ್ಪು, ಮೊನ್ನೆನೂ ಪಪ್ಪು. ನಾನೊಂದು ತಿಂಗಳಿಂದ ಪಾಪು ಕೇಳ್ತಾ ಇದ್ದೀನಿ, ಕೊಡ್ತಿಲ್ಲ, ಓಡೋಗ್ತಾಳೆ ದೂರ. ಪಪ್ಪು ಮಾತ್ರ ದಿನ ಮಾಡಾಕ್ತಾಳೆ. ಛೇ, ನಾನಂತೂ ಚಾರ್ಮಿನಾರಿಂದ ಬಿಗ್ ಸತ್ತೋಗ್ತೀನಪ್ಪ. ನೆಕ್ಸ್ಟ್ ಮನಮೋಹನ್ ಸಿಂಗ್, ದೇಖೆಂಗೆ ಹಮಾರ ಡಬ್ಬಿ ಮೇ ಕ್ಯಾ ಹೈ ಅಂತ. ಅಯ್ಯೋ ಇವತ್ತು ಆಲೂಗೋಬಿ, ಹೋದೆ ನಾನು ಹಿಮಾಲಯಸ್ಗೆ ಸಾಯೋಕೆ. ಇದಾದ ಕೂಡಲೇ ಅವರವರ ಮನೆಯವರು
ಅವರು ಬಿಸಿಬೇಳೆ ಬಾತ್ ಬೇಡ ಬೇರೆ ಏನಾದರೂ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತಿದ್ದೆ. ನಿನ್ನೆ ತಾನೇ ರುಚಿ ರುಚಿ ಅಡುಗೆ ಮಾಡ್ಕೊಡೋಣ ಅಂತ ಅಕ್ಕಿ ಉದ್ದಿನ ಬೇಳೆ ನೆನೆಸಿದ್ದೆ. ಇವತ್ತು ನೋಡಿ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾ ಸರಿ ಹೋಯ್ತು ಬಿಡಿ, ಬದುಕಿದ್ರೆ ಇಡ್ಲಿ ಮಾಡ್ಕೊಡ್ಬೋದಿತ್ತು, ಈಗ ವಡೆ ಮಾಡಾಕಿ. ಹಲೋ ರೆಡ್ಡಿ ಅವರೇ, ಹೇಳಿ ಮೇಡಮ್, ನೀವ್ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ ನಾನು ಪಪ್ಪು ಗಿಪ್ಪು ಒಂದೇ ಅಲ್ಲ ರೀ, ಬೇರೆನೂ ಮಾಡೋಕೆ ಬರುತ್ತೆ ನನಗೆ, ಅದನ್ನೇ ಮಾಡ್ಕೊಡ್ತಿದ್ದೆ. ಅವ್ರು ಇದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಡೋದ? ಹಾ ನೀವು ಬಿಡಿ, ತೆಲಂಗಾಣ ಫೈಟಿಂಗ್ ಹೋಗಿದ್ರೇನು? ಓಹೋ ಮಿಸಸ್ ಮನಮೋಹನ್ ಸಿಂಗ್ ಅವರೇ, ನೀವೇನು ತುಂಬಾ ಖುಷಿಯಾಗಿದ್ದೀರಲ್ಲ ಗಂಡ ಸತ್ತಿದ್ದಕ್ಕೆ? 2G 3G ಸ್ಕ್ಯಾಮ್ಗೆ ಅವ್ರು ಅಲ್ಲಾಡ್ದವ್ರಲ್ಲ. ನಿಮ್ ಮಾಲೂಕೊಬ್ಬಿ ನೋಡಿದ್ದಕ್ಕೆ ಹೋಗೇ ಬಿಟ್ರಲ್ಲ ಮೇಡಮ್. ನಾವ್ಯಾಕ್ರಿ ಬೇಜಾರು ಮಾಡ್ಕೊಳ್ಳೋಣ? ಅವರೇ ಡಬ್ಬಿ ಕಟ್ಕೊಂಡು ಅವರೇ ದಿನ ಆಫೀಸಲ್ಲಿ ತಗೊಂಡು ಹೋಗ್ತಿದ್ರು, ಅದು ಅವ್ರ ಹಣೆ ಬರ ಅಷ್ಟೇ. ಇಷ್ಟು ಮುಟ್ಟಾಗಿದ್ರೆ ಇವನ್ ನೇಷನ್ ವೈಡ್ ಇಸ್ ನಾಟ್ ಕೋಡಿಂಗ್ ಕಿಟ್ಟಿ ಫುಲ್ ಡಿಪ್ರೆಷನ್ ಅಲ್ಲಿ ರಿವರ್ಸ್ ಸೈಡಲ್ಲಿ ಕೋಡಿಂಗ್ ಮಾಡ್ತಾರೆ. ಸಡನ್ ಆಗಿ ತಿಗಣೆ ಸಲುವಾಗಿ ಕಿಟ್ಟಿ ಅವರು ಕೆರ್ಕೊಳ್ಳೋ ಪೊಸಿಷನ್ಗೆ ಹೋಗ್ತಾರೆ. ಬಿತ್ತು ನೋಡಿ ಅಲ್ಲಿ ಲ್ಯಾಪ್ಟಾಪ್ ನೀರೊಳಗೆ. ಮೊದಲೇ ಡಿಪ್ರೆಷನ್ ಅಲ್ಲಿರೋ ಕಿಟ್ಟಿ, ಅಯ್ಯೋ ಹೋಯ್ತಲ್ಲಪ್ಪ ಲ್ಯಾಪ್ಟಾಪು, ಮುಂಚಿನ ಕಾಲದ ತರ ಏನೇನಾದ್ರೂ ಬಂದು ಇದ 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 ಅಂತ ಏನಾದ್ರು ಚೆನ್ನಾಗಿರೋ ವಸ್ತು ತೋರಿಸಿದ್ರೆ ಇಟ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಕಿಟ್ಟಿ ಆಸೆ ಪಟ್ಟಿದ್ದೆ ತಡ. ಅರೇ ನಮ್ಮ ದೇವರು, ಮಗು ಏನಾಯ್ತು, ಯಾಕೆ ಹೀಗೆ ಕಡಲೆಣ್ಣೆ ಕುಡ್ದಿದ್ಯಾ? ದೇವ್ರೆ ನನ್ನ ಲ್ಯಾಪ್ಟಾಪ್ ರಿವರ್ಸ್ ಸೈಡಿಗೆ ಬಿದ್ದೋಯ್ತು ಅಂತ ಹೇಳಿ ಚಿಂತಿಸ್ಬೇಡ ಮಗು. ನಾನು ನಿಮಗೆ ಒಂದೆರಡು ವಸ್ತುನ ತೆಗೆದು ತೋರಿಸ್ತೀನಿ, ಹಿಂದೆನಾ ಅಂತ ಗೊತ್ತಿಲ್ಲ. ನೋಡು ಇದಾದದ್ದು. ಅಯ್ಯೋ ಇದೇನು ಕ್ಯಾಲ್ಕುಲೇಟರ್ ಇದೆ. ಓ ಇಲ್ಲ ದೇವ್ರೆ ಇನ್ನೊಂದಲ್ಲ. ಹಾಗಾದ್ರೆ ಇದಿರಬೇಕಲ್ವ ನಿಂದು? ಅಯ್ಯೋ ಇದೇನು ಮೊಬೈಲ್ ಫೋನ್ ಇದ್ದಂಗಿದೆ. ಓ ಇಲ್ಲ ದೇವ್ರೆ ಇದು ನಂದಲ್ಲ. ಓಹೋ ಹಾಗಾದ್ರೆ ಖಂಡಿತ ಇದಿರ್ಬೇಕು ನಿಂದು. ಅಯ್ಯೋ ದೇವ್ರೆ, ನೀವು ಮುಂಚಿನ ಕಾಲದ ತರ ಇಲ್ಲ ಇವಾಗ. ಮುಂಚೆ ಚೆನ್ನಾಗಿರೋದನ್ನೆಲ್ಲ ತೋರಿಸ್ತಿದ್ರಿ ಅಲ್ವಾ, ಇವಾಗ ಏನಕ್ಕೆ ಡೈರೆಕ್ಟ್ ಆಗಿ ನನ್ನ ವಸ್ತುಗೆ ಬಂದ್ಬಿಟ್ರಿ? ಏನ್ ತೋರ್ಸೋದು? ನಾನೇನು ಮಲ್ಲಿಕಾ ಶರಾವತ? ಫಸ್ಟ್ ತೋರಿಸಿದ್ದು ಟ್ರಿಲೇನಿಯಂ ಮೆಷಿನ್, ಸೆಕೆಂಡ್ ತೋರಿಸಿದ್ದು ಮಿಲೇನಿಯಂ ಮೆಷಿನ್, ಥರ್ಡ್ ತೋರಿಸಿದ್ದು ನಿನ್ನ ಡಬ್ಬಾ ಲ್ಯಾಪ್ಟಾಪ್. ನಿಮ್ಮ ಮನುಷ್ಯರ ಬುದ್ಧಿನೇ ಇಷ್ಟು, ದುರಾಸೆ ಪಡ್ತೀರಾ. ಹೌದು ನಿನಗೆ ಯಾವುದು ಕೊಡಲ್ಲ ನಾನು. ಅಯ್ಯೋ ಯಾವುದು ಇಲ್ದಂಗಾಯ್ತಲ್ಲಪ್ಪ. ಟೆಕ್ನಾಲಜಿ ಗೊತ್ತಿದ್ರೆ ಮಾತಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡು ಕೂತ್ಕೊಳ್ಳಿ. ಒಂದು ದಿನ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ಅವರ ಕೆಳಗೆ ಇರುವ ಶಿಷ್ಯರನ್ನೆಲ್ಲ ಅಪ್ರೈಸಲ್ ಮಾಡಕ್ಕೆ ಹೊರಟಿದ್ದಾರೆ. ಅಪ್ರೈಸಲ್ ಎಂದರೆ ತಾಕತ್ತನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ಮೊದಲು ಕರೀತಾರೆ ಅವರ ಚೈನೀಸ್ ಶಿಷ್ಯನ, ಬಾರಲ್ಲಿ ಇಷ್ಟು ಕೋಡನ್ನ ಅರ್ಧ ಗಂಟೆಯಲ್ಲಿ ಮುಗಿಸ್ಕೊಂಡು ತಗೊಂಬ. ಚೈನೀಸ್ನ ಹೋಗಿ ಟಕ 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 ಕುಟ್ಟಿ ವಾಪಸ್ ಸಬ್ಮಿಟ್ ಮಾಡ್ತಾರೆ. ಸರ್ ತಗೊಳ್ಳಿ ಸರ್, ನಿಮ್ಮ ಕೋಡ್ ರೆಡಿ. ಅಯ್ಯೋ ಬಟ್ಟಿ ಮಗನೆ, ಅರ್ಧ ಗಂಟೆ ತೆಕ್ಕೊಂಡೆ ಇಷ್ಟೊಂದು ಕೆಲಸ ಮಾಡ್ತಿಲ್ಲ, ಪೂರ್ತಿ ಗಂಟೆ ತೆಕ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ಮುಗಿಸ್ಕೊಡ್ತೀವಿ. ನೆಕ್ಸ್ಟ್ ಅಮೆರಿಕನ್ ಬಾರಲ್ಲಿ ನೋಡು, ಈ ಕೋಡ್ ಲಾಜಿಕ್ ಅನ್ನ 3/4 ಗಂಟೆಯಲ್ಲಿ ಮುಗಿಸ್ಕೊಂಬ ಹೋಗು. ಅಮೆರಿಕನ್ ಹೋಗಿ 3/4 ಗಂಟೆಯಲ್ಲಿ ಮುಗಿಸ್ಕೊಂಡು ವಾಪಸ್ ತಗೊಂಡ್ಬರ್ತಾರೆ. ತಗೊಳ್ಳಿ ಸರ್ ನಿಮ್ಮ ಕೋಡ್ ರೆಡಿ. ಬಡ್ಡಿ ಮಗನೇ, ಇದನ್ನ ಔಟ್ಸೋರ್ಸ್ ಮಾಡಿಸ್ಬಿಟ್ಟಿಯಾ? ಎಷ್ಟು ಜನ ಕೈ ಮಾಡಿಸ್ದೆ? ಭೇಷ್, ಆದ್ರೂ ನೀವಿಬ್ಬರ ತಾಕತ್ತನ್ನು ಮೆಚ್ಚಿದೆ. ಲೇ ದೇಸಿ ದಹಿ ಬಾರ ಇಲ್ಲಿ ತಗೋ. ಇಷ್ಟು ಕೋಡನ್ನ 1/4 ಗಂಟೆಯಲ್ಲಿ ಮುಗಿಸ್ಕೊಂಬ ಹೋಗ್. ಇಷ್ಟು ಕೋಡನ್ನ 1/4 ಗಂಟೆ. ಏನು ಇವ್ನು ಹೇಳ್ಬಿಟ್ಟ ನಾವು ಕೇಳ್ಬಿಡ್ಬೇಕು? ಒಗ್ಗಲ್ಲ. ಇದು ಇದು ತಾಕತ್ತಂದ್ರೆ ಗೊತ್ತಾಯ್ತಾ? ಒಳ್ಳೆ
efforts. Our Shiva in deep tapasya. Om. Om. Shivappa, Shivappa, Shivappa. ನನ್ನ iPhone 3G ಎಲ್ಲ ಕಳೆದೋಗಿದೆಯಲ್ಲಪ್ಪ. ತಗೋ ನನ್ನ iPhone 6G ತಗೊಂಡೋಗು. ಅಪ್ಪ ಆಪಲ್ ಅವ್ರ ಹತ್ರನೇ ಇರುತ್ತೋ ಇಲ್ವೋ ಇದು. ಶಿವ ಬ್ಯಾಕ್ ಟು ತಪಸ್ಸು. ಶಿವಪ್ಪ 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 ನನ್ನ ಹಸ ಎಲ್ಲೋ ಕಾಣಿಸ್ತಿಲ್ಲಪ್ಪ. ತಗೋ ನನ್ನ ನಂದಿನೇ ಕರ್ಕೊಂಡೋಗು. ಎಕ್ಸ್ಕ್ಯೂಸ್ ಮೀ, ಹಾಲ್ಗೆ ಕರೆಯಕ್ಕೆ ಹೋಗ್ಬೇಡಿ. ಶಿವ ಬ್ಯಾಕ್ ಟು ತಪಸ್ಸು. Next comes our Padma Bhushan Dada Saheb Phalke Vijetha Kannada Ratna Kannada Khanmani. ಅಯ್ಯೋ ಹೆಸರೇ ಮಾಡ್ತಾಯಿದ್ದಲ್ಲಪ್ಪ. ಡಾಕ್ಟರ್ ರಾಜ್ಕುಮಾರ್. ಶಿವಪ್ಪ ಶಿವಪ್ಪ ನನ್ನ ಪಾರ್ವತಿ ಎಲ್ಲ ಕಾಣಿಸ್ತಿಲ್ವಲ್ಲಪ್ಪ. ರಜನ ನನ್ನ ಪಾರ್ವತಿನೇ ಕರ್ಕೊಂಡು ಹೋಗ್ಬಿಡೋಣ. We at Nationwide believe in full customer satisfaction on your side.